ಈ ಪತ್ರಿಕಾಗೋಷ್ಠಿ ಉದ್ದೇಶಿಸಿ ಮಾತನಾಡ್ತಕ್ಕಂಥ ಸಂದರ್ಭದಲ್ಲಿ ನಾನು ಈ ಸಂದರ್ಭದಲ್ಲಿ ಯಾತಕ್ಕೆ ಈ ಪತ್ರಿಕಾಗೋಷ್ಠಿ ಕರೆದಿದ್ದೀವಿ ಅಂತಕ್ಕಂಥ ವಿಚಾರ 15ನೇ ತಾರೀಕು ಧ್ವಜಾರೋಹಣ ಮಾಡಿದ ಮೇಲೆ ಜಿಲ್ಲೆಗೆ ಬರಲಿಕ್ಕೆ ಆಗಿರಲಿಲ್ಲ. ಕಾರಣ ಅಸೆಂಬ್ಲಿ ನಡೀತಾ ಇತ್ತು, ಅದಕ್ಕೋಸ್ಕರ ಅಲ್ಲಿ ಇದ್ದದ್ರಿಂದ ಇಲ್ಲಿ ಬರೋಕ್ಕಾಗಿರಲಿಲ್ಲ. ಅದಕ್ಕೆ ಇವತ್ತು ಮಾಧ್ಯಮ ಸ್ನೇಹಿತರೊಂದಿಗೆ ಕೆಲವು ವಿಚಾರಗಳನ್ನು ಹಂಚಿಕೊಂಡು ಮಾತನಾಡಿ ಹೋಗೋಣ ಅಂತೇಳಿ ಈ ಪತ್ರಿಕಾಗೋಷ್ಠಿ ಕರೆದಿದ್ದೀವಿ. ಈಗೇನು ವಿಶೇಷತೆ ಏನಿಲ್ಲ. ಒಂದು ಹಾಸನ ಜಿಲ್ಲೆಯಲ್ಲಿ ಏನು ನಾವು 4-5 ದಿವಸಗಳ ಕಾಲ ಸುದೀರ್ಘವಾಗಿ ಬರ ಪರಿಹಾರ ಅಧ್ಯಯನ ಮಾಡಿದೋ, ಬಿಳಿ ಸುಳಿ ರೋಗ ಮೆಕ್ಕೆಜೋಳಕ್ಕೆ ಬಂದು ಸುಮಾರು 70,000 ಹೆಕ್ಟೇರ್ನಲ್ಲಿ ಬೆಳೆ ಏನು ಸರ್ವನಾಶ ಆಗಿದೆ, ಇದರ ವರದಿಯನ್ನು ನಿನ್ನೆ ದಿವಸ ಮಾನ್ಯ ಮುಖ್ಯಮಂತ್ರಿಗಳಿಗೆ ಅವರ ಅಧಿಕಾರಿಗಳ ಸಮ್ಮುಖದಲ್ಲಿ, ಸಂಬಂಧಪಟ್ಟ ಅಧಿಕಾರಿಗಳ ಸಮ್ಮುಖದಲ್ಲಿ ಅದನ್ನು ವರದಿಯನ್ನು ಏನು ಜಿಲ್ಲಾ ಆಡಳಿತ ತಯಾರು ಮಾಡಿತ್ತು ಅದನ್ನು ನಾವು ವರದಿಯನ್ನು ಸಲ್ಲಿಸಿದ್ದೇವೆ. ಈ ಸಾರಿ ಸುದೀರ್ಘವಾಗಿ ಈ ಬಿಳಿ ಸುಳಿ ರೋಗ ಅಂದರೆ ಏನು, ಇದು ರೈತನನ್ನು ಯಾವ ರೀತಿ ಕಾಡ್ತಾ ಇದೆ, ಇದಕ್ಕೆ ಯಾವ ರೀತಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಮುನ್ನೆಚ್ಚರಿಕೆ ಆಗಬೇಕು ಈ ರೋಗದ ಬಗ್ಗೆ ಅಂತೇಳಿ ಅನೇಕ ತಜ್ಞರ ಜೊತೆ ಸಂಪರ್ಕವನ್ನು ಮಾಡಿ ವಿಚಾರನ ಮಂಡಿಸಬೇಕು ಅಂತೇಳಿ ತಯಾರಿ ನಡೆಸಿದ್ದು. ಆದರೆ ಮಂಡಿಸಲಿಕ್ಕೆ ಆಗಲಿಲ್ಲ. ನೀವೇ ನೋಡಿದಿರಿ, ಸದನ 10 ದಿವಸಗಳ ಕಾಲ ಯಾವ ರೀತಿ ಸದನ ನಡೆಸಲಿಕ್ಕಾಗದಲ್ಲೇ ಬಲಿಯಾಯಿತು ಅಂತಕ್ಕಂಥದ್ದು ನೋಡಿದ್ದೀರಿ. ಆಗಲಿಲ್ಲ. ಅದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳ ಹತ್ರನೇ ಸಮಯ ತಗೊಂಡು ಇದಕ್ಕೆ ವಿಶೇಷ ಚರ್ಚೆ ಕರಿಬೇಕು, ವಿಶೇಷವಾದಂಥ ಅಧಿಕಾರಿಗಳ ಸಭೆಯನ್ನು ನಡೆಸಬೇಕು ಅಂತೇಳಿ ಮನವಿ ಕೊಟ್ಟಿದ್ದೇನೆ. ಅದಕ್ಕೆ ಅವರು ಸ್ಪಂದಿಸಿದ್ದಾರೆ. ಇಲ್ಲ, ಇದು ಮಾಡಲೇಬೇಕು, ಇಷ್ಟು ಜನ ರೈತರು ಇಂಥ ಒಂದು ಬೆಳೆಗೆ ಈ ರೀತಿ ಆಗಬಾರ್ದಾಯಿತು ಅಂತೇಳಿ ಅವರು ವಿಷಾದ ವ್ಯಕ್ತಪಡಿದ್ದಾರೆ. ಅದರ ಬಗ್ಗೆ ಮತ್ತು ನಮಗೆ ಏನು ಬರ ಅಧ್ಯಯನ ಬರೀ ಕೇವಲ ಇಷ್ಟೇ ಪರ್ಸೆಂಟು, ಅವ್ರು ಭಾಳ ನೊಂದ್ಕೊಂಡು ಕೇಳಿದ್ರು, ಇಷ್ಟೇ ಪರ್ಸೆಂಟಾ ಬಿತ್ತನೆ ಆಗಿರೋದು? ಹೌದು, 32% ಮಾತ್ರ ಬಿತ್ತನೆ ಆಗಿದೆ. ಆ ಬಿತ್ತನೆ ಆಗಿರ್ತಕ್ಕಂಥ ಬೆಳೆನೂ ಕೂಡ ಕೈ ಸಿಕ್ಕಿಲ್ಲ. ಅದು ಪ್ರಮುಖವಾದ್ದು, ಅದು ಬೆಳೆ ಕೈ ಸಿಕ್ಕಿಲ್ಲ. ಈ ರೀತಿ ರೈತ ಭಾಳ ಸಂಕಷ್ಟದಲ್ಲಿದ್ದಾನೆ ಅಂತ ಹೇಳಿದಂಥ ಸಂದರ್ಭ. ಅದನ್ನು ಕೆಲಸನ ಮಾಡಿದ್ದೀವಿ ಅಂತೇಳಿ ನಿಮ್ಮ ಹತ್ರ ಇವತ್ತು ವರದಿಯನ್ನು ಕೊಟ್ಟು ಬಂದಿದ್ದೇವೆ. ಅದು ಒಂದು ಕಡೆ. ಮತ್ತೊಂದು ಅದೇ ಸಂದರ್ಭ ನಮ್ಮ ಹಾಸನ ಜಿಲ್ಲೆಯಲ್ಲಿ ಒಂದು ಇದನ್ನು ನಡೆದಿದೆ, ಜಿಲ್ಲಾಧಿಕಾರಿಗಳ ಮೇಲೆ ಒಂದು ಸ್ಪೆಷಾಲಿಟಿ ಮೆಂಟಿ ಸ್ಪೆಷಾಲಿಟಿ ಆಸ್ಪತ್ರೆ. ಇದು ಸೂಪರ್ ಸ್ಪೆಷಾಲಿಟಿ, ಮೆಂಟಿನಕ್ಕಿಂತ ಸೂಪರ್ ಅಂತಲೇ ಹೇಳ್ಕೋಬೋದು. ಆ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆನ ಇನ್ನು ಏನೇನು ಸೌಕರ್ಯಗಳು ಬೇಕು, ಅದಕ್ಕೆ ಎಷ್ಟು ಹಣ ಬೇಕು, ತಕ್ಷಣದಲ್ಲೇ ಬಿಡುಗಡೆ ಮಾಡಿ ಆ ಹಣ ಆ ಒಂದು ಆಸ್ಪತ್ರೆಯನ್ನು ಸಾಮಾನ್ಯ ಜನರ ಸೌಕರ್ಯಕ್ಕೆ ಸಿಗುವಂಥ, ಸೌಲಭ್ಯಕ್ಕೆ ಸಿಗುವಂಥ ವ್ಯವಸ್ಥೆನ ಮಾಡಿಕೊಡ್ಬೇಕು ಅನ್ನೋದು ಒಂದನ್ನು ನಾನು ಭಾಳ ಒತ್ತಿ ಹೇಳಿದ್ದೇನೆ. ನಿಮ್ಮ ಕಾಲದಲ್ಲಿ ಆಗಬೇಕು ಇದು, ಮುಖ್ಯಮಂತ್ರಿಗಳ ಕಾಲದಲ್ಲಿ ಅಂತ ಒತ್ತಿ ಹೇಳಿದ್ದೇನೆ. ಹಣ ಈಗ ಬಿಡುಗಡೆ ಮಾಡ್ತಾ ಇದ್ದಾರೆ, ಅದು ಸಾಲದು ಅಂತಲೂ ಹೇಳಿದ್ದೇನೆ. ಒಂದೇ ಸಾರಿ ಬಿಡುಗಡೆ ಮಾಡಿ ಕಾರ್ಯಗತ ಮಾಡಬೇಕು ಅದನ್ನು ಅಂತಲೂ ಮನವಿಯನ್ನು ಮಾಡಿದ್ದೇನೆ ಅವ್ರ ಜೊತೆಯಲ್ಲಿ. ಆಮೇಲೆ ಜಿಲ್ಲಾ ಕಚೇರಿ DC ಆಫೀಸು, ಇದಕ್ಕೆ ಒಂದು ಮಹತ್ವ ಇದೆ. ಮೊದಲು ಭಾಳ ಚೆನ್ನಾಗಿತ್ತು ಇಲ್ಲೇ ಇದ್ದಾಗ, ಅದನ್ನು ಎಲ್ಲ ಹಿಂದಕ್ಕೆ ಕಟ್ಟಿ ಎಲ್ಲ ಮಾಡಿ ಅರ್ಧಕ್ಕೆ ನಿಂತೋಗಿದೆ. ಅರ್ಧದಲ್ಲಿ ನಡೀತಾ ಇದೆ, ಅದೇನು ನಿಂತಿದೆ ಅಂತಲೂ ಹೇಳೋಕ್ಕಾಗಲ್ಲ, ನಡೆಯುತ್ತೆ ಅಂತಲೂ ಹೇಳೋಕ್ಕಾಗಲ್ಲ, ನಡೆಸ್ತಲೇ ಇದ್ದಾರೆ. ಅದು ತ್ವರಿತಗತಿನಲ್ಲಿ ಆಗಬೇಕು. ನಾನು ಮುಂದಿನ ವಾರ
ಅದರ ಪೂರ್ಣ ಮಾಹಿತಿನ ಒಂದು ಸಭೆ ಕರಿತೇನೆ. ಸಭೆ ಕರೆದು ಚರ್ಚೆ ಮಾಡಿ ಅದಕ್ಕೆ ಹಣ ಎಷ್ಟು ಬೇಕು ನಾನು ತೊಗೊಂಬರ್ತೀನಿ, ನೀವು ಅದೊಂದು ಮುಗಿಸ್ಕೊಡ್ಬೇಕು ಅಂತಕ್ಕಂಥದ್ದು. ಎರಡನೇದು, ಹಿಂದೆ ರಾಜೀವ್ ಚಂದ್ರಶೇಖರ್ ಅವರಿಗೆ ಟೆಂಡರ್ ಆಯಿತು ನಮ್ಮ ವಿಮಾನ ನಿಲ್ದಾಣ. ನಾವೆಲ್ಲ ಹೋಗಿ ಭೂಮಿ ಪೂಜೆ ಮಾಡಿದ್ದು. ಪ್ರಧಾನಮಂತ್ರಿಗಳೇ, ಮಾಜಿ ಪ್ರಧಾನಮಂತ್ರಿಗಳೇ ಪೂಜೆ ಮಾಡಿದ್ದು, ನಾನು ಇಲ್ಲ ಅಂತ ಹೇಳೋದಿಲ್ಲ, ಪೂಜೆ ಮಾಡಿದ್ದು, ಎಲ್ಲ ಸೇರಿ ಮಾಡಿದ್ದು. ಅದು ಇನ್ನೂ ಹಂಗೆ ಕನಸಾಗಿ ಆ ಭೂಮಿನೂ ಹಂಗೆ ಬಿದ್ದಿದೆ, ಆ ಜಾಗನೂ ಹಂಗೆ ಬಿದ್ದಿದೆ. ಯಾವುದೇ ಇಂಪ್ರೂವ್ಮೆಂಟು ಹಾಸನಕ್ಕೆ, ಯಾವುದೇ ಒಂದು ನಗರ ಉತ್ಕೃಷ್ಟವಾಗಿ ಬೆಳೀಬೇಕು ಅಂತಂದರೆ ಅದು ಉತ್ತಮವಾಗಿ ಬೆಳವಣಿಗೆ ಆಗಬೇಕು. ಆಯಿತು, ಏನೇನೋ ಆಯಿತು. ನಾವಂತೂ ರಾಜೀವ್ ಚಂದ್ರಶೇಖರ್ಗೆ ಆಗಿದೆ, ಆಗಿ ಹೋಗ್ಬಿಡುತ್ತೆ ಇದು ದೊಡ್ಡದಾಗಿ ಅಂತ ನಾವು ಭಾವಿಸ್ಕೊಂಡಿದ್ದು. ಅದೇನೇನೋ ಆಗಿ ನಿಂತೋಗಿದೆ, ನನಗದು ಗೊತ್ತಿಲ್ಲ. ಅದನ್ನು ರಾಜ್ಯ ಸರ್ಕಾರ ಯಾವ ಮಟ್ಟದಲ್ಲಿ ನೀವು ತಗೋತಿರೋ ಆ ಯೋಜನೆ ನನಗೆ ಗೊತ್ತಿಲ್ಲ. ಶಿವಮೊಗ್ಗದಲ್ಲಾಯಿತು, ಮುಖ್ಯಮಂತ್ರಿಗಳಿದ್ದದ್ದಷ್ಟೇ. ಇಲ್ಲಿ ಮಾಜಿ ಪ್ರಧಾನಮಂತ್ರಿಗಳಿರುವಂಥ ಜಿಲ್ಲೆ. ಇದಕ್ಕೆ ನೀವು ಯಾರಿಂದ ನಿಂತಿದೆ, ಯಾಕೆ ನಿಂತಿದೆ, ಯಾರು ಕೊಡಲಿಲ್ಲ, ನಮಗೆ ಅದು ಪ್ರಶ್ನೆ ಬೇಡ. ನಾವು ಯಾರ ಜೊತೆಲೂ ಯಾಕೆ ಆಗಿಲ್ಲ ಅಂತ ಸಂಘರ್ಷಕ್ಕೂ ಇಳಿಯಲ್ಲ. ನೀವು ನಮ್ಮ ಕೆಲಸ ಆಗಬೇಕು, ಎಲ್ಲರೂ ಕೈ ಜೋಡಿಸೋಣ. ಪಕ್ಷ ವಿರೋಧ ಪಕ್ಷ ಅನ್ನೋ ಭಾವನೆ ಬೇಡ, ನಾವೆಲ್ಲ ಒಟ್ಟಿಗೆ ಸೇರಿ ಮಾಡೋಣ, ಅದನ್ನು ಮಾಡಿಕೊಡೋಣ ಅಂತಕ್ಕಂಥ, ಮಾಡಿಕೊಡ್ಬೇಕು ಅಂತಕ್ಕಂಥ ಈ 4 ಬೇಡಿಕೆಗಳನ್ನು ಅವರ ಮುಂದೆ ಇಟ್ಟಿದ್ದೀವಿ. ಮಾಡಬೇಕು ಅಂತ ಜಿಲ್ಲಾ, ನಾನೊಬ್ಬನೇ ಶಾಸಕನಲ್ಲ, ಕಾಂಗ್ರೆಸ್ ಶಾಸಕರಲ್ಲಿ ನಾನೊಬ್ಬನೇ ಹೋಗಿದ್ದೆ. ನಾನು ಒಬ್ಬನೇ ಹೋಗಿ ಕೂತ್ಕೊಂಡು ಭಾಳ ಮಟ್ಟಿಗೆ ಪ್ರಸ್ತಾಪ ಮಾಡಿದ್ದೀನಿ. ಅದಕ್ಕೆ ಉತ್ತಮವಾದಂಥ ಸ್ಪಂದನೆ ಸಿಕ್ಕಿದೆ. ಅದನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡೋಣ. ಆಮೇಲೆ ಇತ್ತೀಚೆಗೆ ಕುಡಿಯೋ ನೀರಿಗೆ ಅಭಾವದ ಸಮಸ್ಯೆಯಲ್ಲಿ ಇವತ್ತು ಅನೇಕ ಏತ ನೀರಾವರಿಗಳಿಂದ ನೀರನ್ನು ಕುಡಿಯೋ ನೀರಿಗೋಸ್ಕರ ಕೊಡಬೇಕು ಅಂತ ಹಾಸನ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಪ್ರಮುಖವಾದಂಥ ಯೋಜನೆಗಳಲ್ಲಿ ಹಂದಿಕೆರೆ ಏತ ನೀರಾವರಿ ಯೋಜನೆಯಿಂದ ಹಾಸನ ನಗರಕ್ಕೆ ಸತ್ಮಂಗಲ ಕೆರೆ ಮತ್ತು ಚನ್ನಪಟ್ಟಣ ಕೆರೆಗೆ ನೀರನ್ನು ಹರಿಸ್ತಕ್ಕಂಥ ಒಂದು ಏತ ನೀರಾವರಿ ಯೋಜನೆ ಏನಿತ್ತು, ಇದು ಕೇವಲ 39 ಲಕ್ಷ ರೂಪಾಯಿಗಳ ಪರಿಹಾರವನ್ನು ರೈತರಿಗೆ ಕೊಟ್ಟಿಲ್ಲ ಅನ್ನೋ ಕಾರಣಕ್ಕೆ ಆ ಯೋಜನೆಯಿಂದ ನೀರನ್ನು ಹೊಡಿಲಿಕ್ಕೆ ಆಗ್ತಾಯಿಲ್ಲ ಅಂತಕ್ಕಂಥ ಒಂದು ವಿಚಾರ ಏನು ನಮ್ಮ ಗಮನಕ್ಕೆ ಬಂತು. ಆ ಸಂದರ್ಭದಲ್ಲೇ ಇದನ್ನು ನಾನೇ ಖುದ್ದು ಹೋಗಿ ಆ ರೈತರನ್ನು ಕಂಡು ರೈತರ ಹೊಲಕ್ಕೆ ಹೋಗಿ ಅವರಿಗೆ ಪರಿಹಾರವನ್ನು ಕೊಟ್ಟು ಇದನ್ನು ಚಾಲನೆ ಕೊಟ್ಟು ಬರಬೇಕು ಅಂತೇಳಿ ಇವತ್ತು ಬಂದು, ತಾವು ಎಲ್ಲ ಬಂದಿದ್ರಿ, ಅಲ್ಲಿ ಆ ಕೆಲಸನ ಮಾಡಿ ಇವತ್ತು ಕೆಲಸಕ್ಕೆ ಚಾಲನೆ ಕೊಟ್ಟು ಬಂದಿದ್ದೀವಿ. ಇನ್ನೂ ಅನೇಕ ಏತ ನೀರಾವರಿ ಯೋಜನೆಗಳು ಈ ರೀತಿ ಇದ್ದಾವೆ. ಅದನ್ನು ಪೂರ್ಣಗೊಳಿಸ್ತಕ್ಕಂಥದ್ದಕ್ಕೆ ಮುಂದಿನ ಸಾರಿ, ಈ ಸಾರಿ ಆಗದೇ ಇದ್ರೂ, ಈ ಸಾರಿ ಮಳೆ ಆಗಿಲ್ಲ ಆಗದೇ ಇದ್ರೂ ಕೂಡ ಈ ಸಾರಿ ಎಗ್ಚಿ ತುಂಬಿದೆ. ಅದು ಎಗ್ಚಿಯಿಂದ ಬರೋ ನೀರು. ಹಾಸನಕ್ಕೆ ಬೋರ್ವೆಲ್ ನೀರು ಬಹಳ ಮುಖ್ಯ ದಿನನಿತ್ಯ ಬಳಕೆಗೆ. ಎಗ್ಚಿ ಹೇಮಾವತಿಯಿಂದ ನೀರೇನೋ ಬರುತ್ತೆ ಕುಡಿಯೋ ನೀರು, ಆದರೆ ದಿನನಿತ್ಯ ಬಳಕೆಗೆ ಅದೇ ನೀರನ್ನು ಬಳಸ್ಕೊಂಡ್ರೆ ಎಷ್ಟೇ ನೀರು ಬಿಟ್ಟರೂ ಸಾಕಾಗಲ್ಲ. ಅದಕ್ಕೆ ಎಗಚಿಯಿಂದ ಏನೊಂದು ಯೋಜನೆ ಪ್ರಾರಂಭ ಆಗಿದೆ 13ರಲ್ಲಿ, ಅದು ಇನ್ನೂ ಏನು ಕಾರ್ಯಗತ ಇಲ್ಲ. ಅದು ಈಗ ಶೀಘ್ರದಲ್ಲಿ ಈ 2 ಕೆರೆಗಳಿಗೆ ನೀರನ್ನು ಎಗ್ಚಿನಲ್ಲಿ ನೀರಿದೆ. ಹೆಚ್ಚಿನ ನೀರಿದ್ದಾಗ ಆ ಕೆರೆಗೆ ಬಿಟ್ಟು, ಆ ಕೆರೆಯಲ್ಲಿ ಇದೆ ಈಗಲೂ ನೀರು, ಆ ನೀರನ್ನು ಎತ್ತಲಿಕ್ಕೆ ಪ್ರಾರಂಭ ಮಾಡಿದರೆ ಎಗಚಿಯಿಂದ ನೀರು ಬಿಟ್ಟು ಕುಡಿಯೋ ನೀರಿಗೆ ಮಂಜೂರಾತಿನೂ ಆಗಿದೆ. ಅದನ್ನು ಮಾಡಬೇಕು ಅಂತ ಒಂದು ತ್ವರಿತವಾದಂಥ ಕಾರ್ಯಕ್ರಮ, ಅದಕ್ಕೆ ಇವತ್ತು ಚಾಲನೆಯನ್ನು ಕೊಟ್ಟಿದ್ದೇವೆ. ಅದಾದಮೇಲೆ ಈಗ ಬರ ಪರಿಹಾರನ ಈ ರೀತಿ ಆಗಿದೆ. ಮತ್ತು ಏನು ಮಾಡಬೇಕು ಸರ್ಕಾರದ ಜೊತೆ, ಯಾವ ರೀತಿ ಚರ್ಚೆ ಮಾಡಬೇಕು ಅನ್ನೋದು ಒಂದು ಕಡೆ. ನಿನ್ನೆ ಮುಖ್ಯಮಂತ್ರಿಗಳು ಎಲ್ಲ ಜಿಲ್ಲಾ ಶಾಸಕರ ಒಂದು ನಮ್ಮ ಕಾಂಗ್ರೆಸ್ ಪಕ್ಷದ ಶಾಸಕರ ಸಭೆ ಕರೆದಾಗ ನಮ್ಮ ಹಾಸನ ಜಿಲ್ಲೆಯಲ್ಲಿ ಭಾಳ ಕಾಲದಲ್ಲಿ ಇಂದಿನ ನಮ್ಮ ಹಿರಿಯ ಪ್ರಧಾನಮಂತ್ರಿ, ಮಾಜಿ ಪ್ರಧಾನಮಂತ್ರಿಗಳು ಎಲ್ಲರೂ ಸೇರಿ ಒಗ್ಗಟ್ಟಾಗಿ
4 ಯೋಜನೆಗಳನ್ನು ಕಾರ್ಯಗತ ಮಾಡಬೇಕು ಅಂತಕ್ಕಂಥ ಯೋಜನೆಗಳನ್ನು ಜಾರಿಗೆ ತಂದು ಅರ್ಧಕ್ಕೆ ನಿಂತಿದ್ದಾವೆ. ಆ 4 ಯೋಜನೆಗಳನ್ನು ನೀವು ಸ್ವತಃ ಬಂದು ಈ ಯೋಜನೆಗಳನ್ನು ಮುಗಿಸಿಕೊಡಬೇಕು ಅಂತಕ್ಕಂಥ ಮನವಿಯನ್ನು ಕೊಟ್ಟಿದ್ದೇನೆ. ಮನವಿಯನ್ನು ನಾನು ಹೇಳಿದ್ದೇನೆ. ಒಂದು, ನಮ್ಮ IIT ಯೋಜನೆ ಹೆಸರಿಗೆ ಬಂದು ಹಾಸನದ ಜನತೆಗೆ ಆಶಾಭಾವನೆಯನ್ನು ತಂದುಕೊಡುವಂಥ ರೀತಿಯಲ್ಲಿ ನಾವೆಲ್ಲ ಅವತ್ತು ಭಾಳ ಆ ಸುದ್ದಿನ ಕೇಳಿ ಸಂತುಷ್ಟರಾದ್ರಲ್ಲಿ ನಾವು ಒಬ್ಬರು. ಅದು ಇವತ್ತು ಬರುತ್ತೋ ಇಲ್ವೋ ಅಂತಕ್ಕಂಥ ಕನಸಿನಲ್ಲಿ ನಾವು ನೋಡಬೇಕಾದಂಥ ಪರಿಸ್ಥಿತಿ ಇದೆ. ಇದಕ್ಕೆ ನೀವು ಸರ್ಕಾರ, ಕರ್ನಾಟಕ ಸರ್ಕಾರ ಇದಕ್ಕೆ ಕೈ ಜೋಡಿಸ್ಬೇಕು. ಮಾನ್ಯ ಪ್ರಧಾನಮಂತ್ರಿಗಳ ಜೊತೆಯಲ್ಲಿ, ಕೇಂದ್ರ ಸರ್ಕಾರದ ಜೊತೆಯಲ್ಲಿ ನೀವು ಚರ್ಚೆ ಮಾಡಿ ಈ ಕಾಮಗಾರಿನ ಹಾಸನಕ್ಕೆ 157 ಎಕರೆ ಅಲ್ಲ 1057 ಎಕರೆ ಭೂಮಿಯನ್ನೂ ಸಹ ಖರೀದಿ ಮಾಡಿ ಸರ್ಕಾರ ಇಟ್ಟಿದೆ. ಇದನ್ನು ಮಾಡಿಕೊಡ್ಬೇಕು ಅಂತಕ್ಕಂಥ ಒಂದು ಯೋಜನೆ. ನಾವು ಈಗ ಮಾಡ್ತೀರಿ, ಈ ಪಾಪಿ ಸಮುದ್ರ ಒಕ್ಕರು ಮೊಳಕಾಲುದ್ದ ನೀರು ಅಂತಾರಲ್ಲಂಗೆ ಬರ ಬಂದು ಕೂತಿದ್ದೆ. ಅನುದಾನ ಅಲ್ಲ, ಈಗ ಮೊದಲು ಈ ಬರ ಏನು ಮಾಡಬೇಕು ಅಂತ ನೋಡೋಣ. ಈಗ ಅಭಿವೃದ್ಧಿ ಅನುದಾನ ಎಲ್ಲನೂ ಈ ಸುಳಿ ರೋಗ ಬಂದಿದೆಯಲ್ಲ, ಅದೊಂದಕ್ಕೆ ಎಷ್ಟು ಕೋಟಿ ಕೊಡಬೇಕು ಅನ್ನೋದನ್ನು ಯೋಚನೆ ಮಾಡ್ಬೇಕಾಯ್ತು. ಈಗ ನಾನು ಮೊನ್ನೆ ಅಸೆಸ್ ಮಾಡಿಸ್ತಾ ಇದ್ದೀನಿ. ಅದೊಂದ್ರ ಪರಿಹಾರಕ್ಕೆ ಎಷ್ಟು ವಿಶೇಷ ಅನುದಾನ ತರಬೇಕು ಅನ್ನೋದು. ಈಗ ಕುಡಿಯೋ ನೀರಿಗೆ ಎಷ್ಟು ಆದ್ಯತೆ ಕೊಡಬೇಕು. ಈಗ ಸಾರಿ ಮಳೆ ಬಂದಿಲ್ಲ, ನೀರಿಗೆ ಹಾಹಾಕಾರ ಬಂದಿದೆ. ಅಲ್ಲಿ ತಮಿಳ್ನಾಡಿನವರು 177 ಅಂತ ಭಜನೆ ಮಾಡ್ತಾರೆ ಅಸೆಂಬ್ಲಿಲಿ. ಇಲ್ಲಿ ಇರೋ ನೀರನ್ನು ಕಿತ್ಕೊತಾವ್ರೆ. ಎಲ್ಲ ಕಷ್ಟಗಳಿದೆ. ಇಲ್ಲ ನೀವು ಅವೆಲ್ಲ ಇಲ್ಲ ನಾನು ಹೇಳೋದು ಕೇಳಿ. ನಾನೇ ಬಿಡಿಸ್ದೆ. ಈಗ ಮೊನ್ನೆ ನಾನು ನಾಳೆ ಮೀಟಿಂಗ್ ಕರೆದಿದ್ದೀನಿ. ರ್ಯಾಟಿಫಿಕೇಷನ್ ಆಮೇಲೆ ಮಾಡ್ಕೊಳ್ಳೋಣ, ನೀರು ಬಿಡಿ ಅಂಥೇಳಿ, ಕೆರೆ ಕಟ್ಟೆ ತುಂಬಲಿ, ಕುಡಿಯೋ ನೀರಿಗಾರ ಅನುಕೂಲ ಆಗಲಿ ಅಂಥೇಳಿ ನಾವೇ ನೀರನ್ನು ನಾನೇ ಬಿಡಿಸ್ದೆ. ಬಟ್ಟು ಅಲ್ಲಿ ಡೆಡ್ ಸ್ಟೋರಿ ಬಂದಾಗ ನಾವು ಬಿಡೋಕ್ಕಾಗಲ್ಲ. 6 TMC ನೀರು ಹೇಮಾವತಿನಲ್ಲಿ ರಿಸರ್ವ್ ಇರಲೇಬೇಕು. ಆಮೇಲೆ ಇಲ್ಲ ಎಲ್ಲಿ ಬಿಡ್ತೀರಿ? ಚಾನಲ್ಲಿ ಬಿಟ್ಟು ಏನು ಮಾಡ್ತೀರಿ? ಆಯ್ತು, ಬಿಟ್ಟು ಕ್ಲೋಸ್ ಆಯ್ತು. ಈಗ ನೀರು ಬಿಟ್ಬಿಟ್ಟು 24 TMC ನೀರಿತ್ತು ಅಂತ ಇಟ್ಕೊಳ್ಳಿ. ನೀರನ್ನು ಬಿಟ್ಬಿಟ್ಟು ಈಗ ಗದ್ದೆ ಭತ್ತ ಬೆಳೆದ್ಬಿಟ್ರು. ನೀರು ಚಾನಲಲ್ಲಿ ಬಿಡ್ತಿದ್ದಂಗೆ ಸಾಮಾನ್ಯವಾಗಿ ರೈತರು ಭತ್ತ ಬಿತ್ತುಬಿಡ್ತಾರೆ. ಭತ್ತ ಅರ್ಧಕ್ಕೆ ನಿಂತರೆ ಏನು ಮಾಡ್ತೀರಿ? ಒಂದು ಬೆಳೆಗೆ ಎಷ್ಟು ನೀರು ಬೇಕು ಅಷ್ಟು ನೀರು ಡ್ಯಾಮ್ನಲ್ಲಿ ಶೇಖರಣೆ ಇದ್ದಾಗ ಮಾತ್ರ ಆ ಬೆಳೆ ಹಾಕಿ ಅಂತ ಹೇಳಬೇಕು. ಈಗ ಅವರು ಬೆಳೆನೂ ಕಳ್ಕೊಂಡು ಕೊನೆಗೆ ಆ ಹಸುಲನ್ನೂ ಕಳ್ಕೋಬೇಕಾಗುತ್ತೆ. ಬಂಡವಾಳ ಹೂಡಿರ್ತಾರಲ್ಲ, ವಶಿ ಬಂಡವಾಳ ಹೂಡ್ತಾರ. ಅದರಲ್ಲೇನು ತಪ್ಪಾಗಿಲ್ಲ. ಹೋದ್ ಸರಿ ಯಾಕೆ ನೀರು ಬಿಟ್ಟೆ ಅಂದರೆ ಏನು ಓಜಿ ತುಂಬಿ ತುಣುಕ್ತಿತ್ತು ನೀರು ಬಿಟ್ರು. ಹೌದು. ಇಲ್ಲ ಈಗಲೂ ನೀವು ಯೋಚನೆ ಮಾಡಬೇಡಿ. ಎಷ್ಟು ಕೆರೆ ಕಟ್ಟೆಗಳು ಅರಸೀಕೆ ಹಾಸನ ಜಿಲ್ಲೆನಲ್ಲಿದ್ದಾವೆ, ಅವೆಲ್ಲವಕ್ಕೂ ನೀರಾಗುತ್ತೆ. ಅದು ನಾಳೆ ತೀರ್ಮಾನ ತಗತಿ. ಅದು ತಗೊಂಡು ಇವರು ಎಲ್ಲನೂ ತುಂಬಿಸ್ಕೊತಾರೆ. ಅದು ಆಫ್ ದ ರೆಕಾರ್ಡ್ ಹೇಳ್ಬಾರ್ದು. ಅದು ಹೇಳ್ತೀನಿ ನಾನು ಇನ್ನೊಂದು ಸರಿ, ಇಲ್ಲಿ ಹೇಳ್ಬಾರ್ದು ಸಮಸ್ಯೆ. ಮೀಸಲಾತಿನಲ್ಲಿ ST ಅಂತ ಮೀಸಲಾತಿ ಕೊಟ್ಟಿದ್ದಾರೆ. ಗ್ರಾಮ ಪಂಚಾಯತಿಗೆ 1 STಯನ್ನು ಕೊಡಲೇಬೇಕು ಕಡ್ಡಾಯ. ಒಂದು ಗ್ರಾಮ ಪಂಚಾಯತಿಗೆ 1 STಯನ್ನು ನಿಗದಿ ಮಾಡಿ ಚುನಾವಣಾ ಆಯೋಗ ನಮ್ಮ
ಪ್ರಿನ್ಸಿಪಲ್ ಸೆಕ್ರೆಟರಿಯಲ್ ಮುಖಾಂತರ ಇಲ್ಲಿಗೆ ಅಧಿಸೂಚನೆಯನ್ನು ಕೊಟ್ಟಿದೆ. ಜನಸಂಖ್ಯೆ ಇಲ್ಲದೇ ಇದ್ರೂ ಆ ಜನಸಂಖ್ಯೆ ಆ ಎಸ್ ಟಿ ಸಮುದಾಯ ಜನರಲ್ನಲ್ಲೂ ಅವರೇ ನಿಂತು ಗೆಲ್ಲಬೇಕು ಅನ್ನೋ ಕಾನೂನನ್ನು ಮಾಡಿದೆ. ಅದರಿಂದ ಆ ಜನಸಂಖ್ಯೆ ಇರಲಿ ಬಿಡಲಿ ಅನ್ನೋ ಪ್ರಶ್ನೆ ಇಲ್ಲ. ಈಗ ನಮ್ಮ ಕ್ಷೇತ್ರದಲ್ಲಿ 3-4 ಕ್ಷೇತ್ರದಿಂದ ಬರೀ ಎಸ್ ಸಿ ಲೇಡಿನೇ ಬರುತ್ತೆ. ಅದು 2015ರಲ್ಲಾಗಿರ್ತಕ್ಕಂಥ ಅಧಿಸೂಚನೆ, ಇವತ್ತಾಗಿರೋದಲ್ಲ ಅದು ಅಧಿಸೂಚನೆ. ತಾಲೂಕು ಆಚೆ ಗ್ರಾಮ ಪಂಚಾಯತಿ ಯೂನಿಟ್, ಒಂದು ಗ್ರಾಮ ಪಂಚಾಯತಿ ಇಷ್ಟು ಮೀಸಲಾತಿ ಅಂತ ಬರ್ತವೆ. ಇಷ್ಟು 50% ಆಫ್ ದಿ ಮೆಂಬರ್ಶಿಪ್ ಜನರಲ್ ಹೊಟ್ಟೋಗುತ್ತೆ. 20 ಇರುತ್ತೆ ಒಂದು ಪಂಚಾಯತಿಗೆ ಸ್ಥಾನ, 10 ಮೀಸಲಾತಿ ಜನರಲ್ ಹೊಟ್ಟೋಗುತ್ತೆ. ಇನ್ನು ಉಳಿದಿರ್ತಕ್ಕಂಥ 10ರಲ್ಲಿ ಎಸ್ ಸಿಗೆ ಇಷ್ಟು ಪರ್ಸೆಂಟು, ಬಿ ಸಿ ಎಮ್ ಎಗೆ ಇಷ್ಟು ಪರ್ಸೆಂಟು, ಬಿ ಸಿ ಎಮ್ ಬಿಗೆ ಇಷ್ಟು ಪರ್ಸೆಂಟು, ಎಸ್ ಟಿಗೊಂದು ಕಡ್ಡಾಯ, ಅದರಲ್ಲಿ ಎಸ್ ಟಿಗೊಂದು, ಇನ್ನು 9ನ್ನ ಇವು 3 ಜನಾಂಗಕ್ಕೆ ಹಂಚ್ತಾರೆ. ಅದರೊಳಗೆ ಗ್ರಾಮ ಪಂಚಾಯತಿ ಆಸ್ ಎ ಯೂನಿಟ್ ಮಾಡಿ ಹಂಚಿಕೊಡ್ತಾರೆ. ಆವಾಗ 1-2 ಸೀಟ್ಗಳು ಅಲ್ಲಿ ವ್ಯತ್ಯಾಸ ಆಗುತ್ತೆ. ಅದನ್ನು ಇವರು ಮಾಡಿರೋ ಜಿಲ್ಲಾಧಿಕಾರಿಗಳು ಮಾಡಿರುವಂಥ ತಪ್ಪಲ್ಲ. ಚುನಾವಣಾ ಇದರಿಂದ ಮಾರ್ಗಸೂಚಿಗೆ ಅನುಸಾರವಾಗಿ ಪ್ರಿನ್ಸಿಪಲ್ ಸೆಕ್ರೆಟರಿ ರಾಜ್ಯ ಸರ್ಕಾರದಲ್ಲಿ ಯಾರು ಸರ್ಕಾರ ಇರುತ್ತೋ ಯಾರು ಪ್ರಶ್ನೆ ಇಲ್ಲ, ಅವ್ರು ಯಾರು ಮಾತನ್ನು ಕೇಳೋದಿಲ್ಲ, ಅವ್ರು ಮಾಡಿರ್ತಕ್ಕಂಥದ್ದು. ಅದನ್ನು ಜಿಲ್ಲಾಧಿಕಾರಿಗಳ ಮೇಲೆ ನಾವು ದೋಷಣೆ ಮಾಡೋದಲ್ಲ. ಜಿಲ್ಲಾಧಿಕಾರಿಗಳು ಮಾರ್ಗಸೂಚಿಯ ಪ್ರಕಾರ ಏನು ಅವರಿಗೆ ಸೂಚನೆ ಕೊಟ್ಟಿರ್ತಾರೆ ಆ ಸೂಚನೆ ಪ್ರಕಾರ ಅವ್ರು ಮಾಡಿದ್ದಾರೆ. ಅವ್ರು ಮಾಡಿರೋ ಸೂಚನೆ ಬಿಟ್ಟು ಏನಾದ್ರೂ ಮಾರ್ಗಸೂಚಿ ಬಿಟ್ಟು ಕಾನೂನನ್ನು ಬಿಟ್ಟು ಮಾಡಿದರೆ ಅವ್ರ ಮೇಲೆ ಶಿಸ್ತು ಕ್ರಮ ಆದೇಶ ಇದು ಹೋಗಲಿ, ತನಿಖೆಗೆ ಹೋಗಲಿ. ಅದನ್ನು ಇದು ಮಾಡಲ್ಲ, ಅದು ಇವ್ರು ಮಾಡೋದಲ್ಲ, ಅದು ಅಲ್ಲಿಂದಲೇ ನಿಗದಿಯಾಗಿ ಬರುವಂಥದ್ದು. 2015ರಲ್ಲಿ ಬಂದಿರೋದು ಇದು ನಿಗದಿ, ಇವತ್ತಲ್ಲ, ಇವತ್ತಿನ ಸರ್ಕಾರನೂ ಮಾಡಿಲ್ಲ. 2015ರಲ್ಲಿ ನಾವು ತಿಳ್ಕೋಬೇಕು. ಅದನ್ನು ತಂದು ನೋಡಿ. ನೀವೆಲ್ಲ ಇವ್ರಿಗೊಂದೊಂದು ಕಾಪಿ ಕೊಡಿ ಮೇಡಮ್, ನೀವು ಕೊಡ್ರಿ, ಇವ್ರೇ ರೀ, ನೀವು ಸ್ಪಷ್ಟೀಕರಣ ಕೊಡ್ರಿ. ಯಾವುದು ಎಷ್ಟನೇ ಇಸ್ವಿನಲ್ಲಿ ಅದಾಗಿದೆ, ಯಾವಾಗಾಗಿದೆ, ಯಾವತ್ತಾಗಿರೋದು, ಅದನ್ನೆಲ್ಲ ಪ್ರತಿಯೊಂದು ಸ್ಪಷ್ಟೀಕರಣ ಕೊಡಿ. ಸ್ಪಷ್ಟೀಕರಣ ಕೊಟ್ಟಾಗ ಅವರಿಗೆ ಗೊತ್ತಾಗುತ್ತೆ. ಅವರು ಅದನ್ನು ಓದ್ಕೊತಾರೆ. ಅವರು ಹೌದು ಕಣ್ರಿ 15ರಲ್ಲಿ ಆಗಿರೋದಕ್ಕೆ ಇವತ್ತಿನ ಡಿ ಸಿ ಏನು ಮಾಡ್ತಾರೆ, ಓಲಿ ಡಿ ಸಿಗೆ ಒಂದೇ ಒಂದು ಇಂಚಿನ ತಿದ್ದಕ್ಕೆ ಅಧಿಕಾರ ಇದೆಯಾ? ಸಾಧ್ಯ ಇಲ್ಲ. ಜನರಲ್ ಕೊಡ್ಬೋದು. ಜನರಲ್ ಬೇಕಾದರೆ ಎಲ್ಲಿ ಬೇಕಾದ್ರೂ ಎಷ್ಟು ಸಾರಿ ಬೇಕಾದ್ರೂ ರಿಪೀಟ್ ಆಗ್ಬೋದು. ಮೀಸಲಾತಿ ಕಳೆದ ಚುನಾವಣೆಯಲ್ಲಿ ಬಂದದ್ದು ಈ ಚುನಾವಣೆಯಲ್ಲಿ ಇರಂಗಿಲ್ಲ. ಅದು ಹೋಗಲೇಬೇಕು, ಇನ್ನೊಂದು ಸ್ಥಳಕ್ಕೆ ಹೋಗಲೇಬೇಕು. ಎಸ್ ಸಿ ಲೇಡಿನೇ ಬಂದಿದ್ರೆ ಜೆಂಟ್ಸ್ ಮಾಡೋಕ್ಕೆ ಬರಲ್ಲ. ಎಸ್ ಸಿ ಲೇಡಿನೇ ಇರಬೇಕು 15ರಿಂದ ಈಚೆಗೆ. ಇವು ಕಾನೂನು ಕಟ್ಲೆಗಳಿದ್ದಾವೆ. ಅವನ್ನ ಪಾಪ ಅದಕ್ಕೆ ನಾವು ಅಧಿಕಾರಿಗಳನ್ನ, ಜಿಲ್ಲಾಧಿಕಾರಿಗಳನ್ನ ದೂರದಲ್ಲಿ ಅರ್ಥ ಇರಲ್ಲ. ಅದನ್ನು ನಾನು ನೋಡಿನೇ, ನನ್ನ ಅನುಭವದ ಆಧಾರದ ಮೇಲೆ ನಾವು ನಮ್ಮ ಕ್ಷೇತ್ರಗಳಲ್ಲಿ ನೋಡ್ತೀವಿ. ನಮ್ಮ ಕ್ಷೇತ್ರದಲ್ಲೂ ಬರ್ತಾರೆ 3 ಸಾರಿಯಿಂದ ಅದೇ ಬಂದಿದೆ, ಇದೇ ಬಂದಿಲ್ಲ, ಜನರಲ್ನೇ ಆಗ್ತಾರೆ, ನಾವು ಎಸ್ ಸಿ ಹೆಂಗೆ ಗೆಲ್ಲೋದು ಅಂತ. ಆದರೆ ಎಸ್ ಸಿ ಬಂದಿರೋದು 2, ಅಲ್ಲಿ ಜನಸಂಖ್ಯೆ ಆಧಾರದ ಮೇಲೆ ಈ ಸಾರಿ ರಿಪೀಟ್ ಆಗಿದೆ, ಈ ಸಾರಿ ಬಂದಿದೆ. ಮತ್ತು ಇನ್ನೊಂದು ಸಾರಿ ಇನ್ನೊಂದು ಕ್ಷೇತ್ರಕ್ಕೆ ಹೋಗಲೇಬೇಕದು, ಅಲ್ಲೇ ರಿಪೀಟ್ ಆಗಂಗಿಲ್ಲ. ಅದನ್ನು ಅರ್ಥ ಮಾಡ್ಕೋಬೇಕು. ಅದು ಅಲ್ಲಿಂದೇ ಕೊಡ್ತೀನಿ ನಾನು, ಅಲ್ಲೇ ಕೊಡಬೇಕು ಅಂತಂದ್ರೂ ಕೊಡೋಕ್ಕೆ ಬರಲ್ಲ. ಈ ಪ್ರಿನ್ಸಿಪಲ್ ಸೆಕ್ರೆಟರಿ ಇಸ್ ದಿ ವಿಕ್ಟಿಮ್. ಅವರಿಗೆ ಇಲ್ಲ, ಚುನಾವಣಾ ಆಯೋಗಕ್ಕೆ, ಸ್ಥಳೀಯ ಸಂಸ್ಥೆಗಳ ಚುನಾವಣಾ ಆಯೋಗ ಅಂತಲೇ ಒಂದಿದೆ. ಆ ಸ್ಥಳೀಯ ಸಂಸ್ಥೆಗಳ ಚುನಾವಣಾ ಆಯೋಗ ಅದೂ ಇಲ್ಲ ಅಂದರೆ ನ್ಯಾಯಾಲಯ. ಇವ್ರಿಗೆ ಜಿಲ್ಲಾಧಿಕಾರಿಗಳಿಗೆ ಆಕ್ಷೇಪಣೆ ಸಲ್ಲಿಸೋಕ್ಕೆ ಟೈಮ್ ಕೊಡೋಕ್ಕಿಲ್ಲ. ತಹಸೀಲ್ದಾರಿಂದ ಬಂದ ದಿವಸನೇ ಅವರು ಅದನ್ನು ವೆರಿಫಿಕೇಶನ್ ಮಾಡಿ ಅನೌನ್ಸ್ ಮಾಡ್ತಾರೆ. ಈಗ ನಾನು ಯಾವ ತಹಸೀಲ್ದಾರ್ ಕೂರ್ಸ್ಕೊಂಡು ಮಾತಾಡಿರೋ, ಯಾರು ಕೂತ್ಕೊಂಡು ಮಾತಾಡಿರೋ ನನಗೆ ಗೊತ್ತಿಲ್ಲ. ಯಾವ ರಾಜಕಾರಣಿಗಳು ನನಗೆ ಗೊತ್ತಿಲ್ಲ. ಒಂದು ವೇಳೆ ನಾವೇ ಕೂತ್ಕೊಂಡು ಮಾತಾಡ್ತಿದ್ದಂಗೆ ತಹಸೀಲ್ದಾರ್ ಕರೆದು ಮಾತಾಡ್ತಿದ್ದಂಗೆ ಏನೋ ಮಾಡ್ತೀವಿ ಅಂತಲ್ಲ, ಅದೆಲ್ಲ ಅಲ್ಲ. ಅಲ್ಟಿಮೇಟ್ಲಿ ಯಾರನ್ನೇ ಕೂರ್ಸ್ಕೊಂಡು ಮಾತಾಡಿರಲಿ, ಏನೇ ಕೂರ್ಸ್ಕೊಂಡು ಮಾತಾಡಲಿ,
ಯಾವುದೇ ಒಂದು ಆಪಾದನೆ ಮಾಡಬೇಕಾದ್ರೆ ಅದು ಸ್ಥಿರಪಡಿಸ್ಬೇಕು. ಅದಾಗಿದೆಯಾ? ಅದಾಗಿದ್ದರೆ ವಿತ್ ಡಾಕ್ಯುಮೆಂಟ್ಸ್ ಇಡಿ, ಇದು ಹಿಂಗೆ, ಇದು ಇಂಥದ್ದೇ ಬರಬೇಕಾಯ್ತು, ಇದಿಲ್ಲಿ ಇವ್ರು ಮೋಸ ಮಾಡಿ ಇಂಥದ್ದು ಮಾಡಿದ್ದಾರೆ ಅಂತ ವಿತ್ ಡಾಕ್ಯುಮೆಂಟ್ ಹೇಳ್ರಿ, ಅನುಭವಿಸ್ತಾರೆ ಯಾರು ಮಾಡಿದಾರೆ ಅವರು. ಯಾರು? ನನಗೆ ಅದು ಗೊತ್ತಿಲ್ಲಪ್ಪ. ನಾವಂತೂ ಫೋನ್ ಮಾಡಿದಾಗೆಲ್ಲ ಸಿಗ್ತಾರೆ, ನಾವು ಕ್ಲಾರಿಫಿಕೇಶನ್ ಅಂಥದ್ದು ನಾವು ಮಾತಾಡ್ತಿರ್ತೀವಿ. ಅದು ಅವರ ಆಪಾದನೆಗೆ ನಾನು ಜಿಲ್ಲಾಧಿಕಾರಿಗಳಿಗೆ ಯಾಕೆ ನಾನು ಹೆಂಗೆ ಹೇಳೋಣ, ಜಿಲ್ಲಾಧಿಕಾರಿಗಳು ಹೆಂಗೆ ನಡ್ಕೊತಾವ್ರೆ ಅಂತ ನನಗೇನು ಗೊತ್ತಿಲ್ಲ. ಅದನ್ನು ಅವರವರ ಆತ್ಮ ಹೇಳ್ಕೋಬೇಕು ಹೊರತು ನಾವು ಹೇಳೋಕ್ಕಾಗಲ್ಲ. ಜಿಲ್ಲಾಧಿಕಾರಿಗಳು ಅವ್ರ ಕ್ಲಾರಿಫಿಕೇಷನ್ ಕೇಳೋಕ್ಕೆ ಜಿಲ್ಲಾಧಿಕಾರಿಗಳು ಸಾಮಾನ್ಯವಾಗಿ ಇಲ್ಲೇ ಇರ್ತಾರೆ, ಏನಂತೆ ಬಂದು ಕೇಳ್ಬೋದು ಅಂತ ಕಾಣುತ್ತೆ. ಅದು ಅವರ ವೈಯಕ್ತಿಕವಾದ ಆಪಾದನೆ, ಅವರ ಮಧ್ಯೆ ಇರೋ ಆಪಾದನೆ, ಅದನ್ನು ನಾನು ಸಮರ್ಥನೆ ಮಾಡೋಕ್ಕಾಗಲ್ಲ. ಈಗ ನನಗೆ ಆ ಆಪಾದನೆಗೆ ಅವರು ನಾನು ಜಿಲ್ಲಾಧಿಕಾರಿಗಳನ್ನ ಅದು ನನಗೆ ಗೊತ್ತಿಲ್ಲ, ನೀವೀಗ ಹೇಳ್ತಾ ಇದ್ದೀರಿ. ಆ ರೀತಿ ಯಾರೇ ರಾಜಕಾರಣಿ ಆಗಲಿ, ಯಾವುದೇ ಪಕ್ಷದರಾಗಿರಲಿ, ಯಾರೇ ಆಗಿರಲಿ, ಆ ರೀತಿ ಜಿಲ್ಲಾಧಿಕಾರಿಗಳು ನಡ್ಕೊಂಡಿದ್ರೆ ಅದು ತಪ್ಪಾಗುತ್ತೆ. ನನಗೆ ಅದು ಗೊತ್ತಿಲ್ಲಲೇ ನಾನು ಹೆಂಗೆ ಜಿಲ್ಲಾಧಿಕಾರಿಗಳನ್ನ ನೀವು ನಡ್ಕೊತೀರಿ ಅಂತ ಹೇಳೋಣ. ನಮಗಂತೂ ಚೆನ್ನಾಗಿ ನಡ್ಕೊಂಡಿದ್ದಾರೆ. ಅವ್ರು ಬಂದ ಮೇಲೆ ಸ್ವಲ್ಪ ಎಲ್ಲ ಕೆಲಸ ಕಾರ್ಯಗಳು ಸರಳತೆಯಿಂದ ನಡೀತಾ ಇದ್ದಾವೆ, ಅದಂತೂ ಹೇಳ್ಬೋದೇ ಹೊರತು ನಾನು ಯಾವುದೇ ಆಪಾದನೆನ ನಮಗೆ ಗೊತ್ತಿಲ್ಲದ ಆಪಾದನೆ ನಾನು ಹೆಂಗೆ ಸಮರ್ಥನೆ ಮಾಡ್ಕೊಳ್ಳೋಣ, ನನಗೆ ಗೊತ್ತಿಲ್ಲ. ಅದು ಅವ್ರು ಆಪಾದನೆ ಮಾಡಿದರೆ ಅದನ್ನು ಪ್ರೂವ್ ಮಾಡಿಕೊಂಡು ನೇರವಾಗಿ ಎಲ್ಲಿ ಜಿಲ್ಲಾಧಿಕಾರಿಗಳು ಎಲ್ಲಿ ಹೋಗಿರ್ತಾರೆ, ಬಂದು ಯಾಕೆ ಮೇಡಮ್ ನಮ್ಗೆ ಫೋನ್ ಎತ್ತಲ್ಲ, ನಮ್ಮ ಕಷ್ಟ ಸುಖ ನೀವು ಕೇಳಲ್ಲ ಅಂತ. ಹಿಂದೆಲ್ಲ ಅವ್ರು ಇಲ್ಲೇ ಇರ್ತಿದ್ರಲ್ಲಪ್ಪ, ಜಿಲ್ಲಾ ಕಚೇರಿ ಇಲ್ಲೇ, ಜಿಲ್ಲಾಧಿಕಾರಿ ಕಚೇರಿನಲ್ಲೇ ನಿಮಗೆ ಗೊತ್ತಲ್ಲಪ್ಪ, ನಮ್ಮ ನಂಜುಂಡೇಗೌಡರು ಚೆನ್ನಾಗಿ ಗೊತ್ತಿಲ್ಲ. ಅವ್ರ ಉತ್ತರ ಹೇಳ್ಬೇಕು. ಅದು ನನಗೆ ಗೊತ್ತಿಲ್ಲದನ್ನು ನಾನು ವೈಯಕ್ತಿಕವಾದ್ದನ್ನು ನಾನು ಹೆಂಗೆ ಹೇಳೋಣ. ಅದು ಒಂದು ವೇಳೆ ಕಚೇರಿನಲ್ಲಿದ್ದು ಒಬ್ಬ ಜನಪ್ರತಿನಿಧಿಗಳು ಫೋನ್ ಮಾಡಿದಾಗ ರಿಸೀವ್ ಮಾಡದೇ ಇದ್ದರೆ ಅದು ಜಿಲ್ಲಾಧಿಕಾರಿಗಳು ತಪ್ಪಾಗುತ್ತೆ. ಅದ್ರ ಬಗ್ಗೆ ಇಲ್ಲ, ಅದು ಮಾಡ್ಯಾರೇ ಇಲ್ಲ ಅನ್ನೋದು ನನಗೆ ಬೇಕಲ್ಲ, ಅವ್ರವ್ರ ಆತ್ಮ ಹೇಳ್ಬೇಕದು. ನಮಗೆ ನಾನು ಹೆಂಗೆ ಅದನ್ನು ಇದು ಮಾಡೋಣ. ಅದನ್ನು ಮಾಡಿದರೆ ಒಂದು ವೇಳೆ ಆ ಥರ ಮಾಡಿದ್ದು ಸಾಕ್ಷಿ ಸಮ್ಮತ ಇದ್ದರೆ ಅದು ಜಿಲ್ಲಾಧಿಕಾರಿಗಳು ತಪ್ಪಾಗುತ್ತೆ. ಇಲ್ಲ ಅಂದರೆ ಸುಮ್ಮನೆ ಆಪಾದನೆ ಮಾಡಿದರೆ ತಯಾರಿಗೆ ನಿಮ್ಮನ್ನು ಎಲ್ಲ ಕರೆದು ಸಲಹೆ ಸೂಚನೆ ತಗೊಂಡು ನೀವೇ ನಿಮ್ಮ ಮಾರ್ಗದರ್ಶನದ ಪ್ರಕಾರವೇ ಈ ಸಾರಿನೂ ನಿಮ್ಮೆಲ್ಲರ ಸಲಹೆ ಮೇರೆಗೆ ಹಾಸನಾಂಬಕ್ಕೆ ಇಡೀ ಜಾತ್ರೆಗೆ ಇಡೀ ರಾಜ್ಯದಲ್ಲಿ ಒಂದು ಹೆಸರು ಬಂದಿದೆ. ಅದರಲ್ಲೂ ನಾವು ಉಸ್ತುವಾರಿ ಸಚಿವರಾಗಿರೋದ್ರಿಂದ ಜಿಲ್ಲೆಯವರೇ ಆಗಿ ಈ ಹಿಂದಿನ ತನಕ ಹೊರ ಜಿಲ್ಲೆಯವರು ನಡೆಸ್ತಾಯಿದ್ರು, ಈಗ ನಾವೇ ನಡೆಸಬೇಕು. ನಿಮ್ಮೆಲ್ಲ ಸಲಹೆ ಸೂಚನೆ ಮೇಲೆ ಭಾಳ ವಿಭಿನ್ನವಾಗಿ ಒಳ್ಳೆಯ ರೀತಿಯ ಮೆರುಗು ಕೊಟ್ಟು ಇನ್ನೂ ಕರ್ನಾಟಕ ರಾಜ್ಯಾದ್ಯಂತ ಹೆಸರು ಬರುವಂಥ ರೀತಿಯಲ್ಲಿ ನಡೆಸೋಕ್ಕೆ ನಿಮ್ಮನ್ನೆಲ್ಲ ಸಲಹೆ ಸೂಚನೆ ತಗೋತೀವಿ. ಯಾರೇ ಮಾಡಿ ಸಿಗಾಕೊಂಡ್ರು ಅವ್ರಿಗೆ ಭಾಳ ದೊಡ್ಡ ಪ್ರಮಾಣದ ಶಿಕ್ಷೆ ಆಗುತ್ತೆ. ಯಾರೇ ಸೆಕೆಂಡ್ಸನ್ನು ತಯಾರು ಮಾರಿ ಸಿಗಾಕೊಂಡ್ರೆ, ನಾನು ಅದಕ್ಕೆ ಮೊದಲನೇ ಮೀಟಿಂಗ್ನಲ್ಲೇ ನಾನು ಹೇಳಿದ್ದೇನೆ ಅಧಿಕಾರಿಗಳಿಗೆ, ಲೋಕಲ್ ಪ್ರಿಪ್ರೇಷನ್ನು ಆಗಲಿ, ಗೋವಾ ಪ್ರಿಪ್ರೇಷನ್ ಆಗಲಿ, ಗೋವಾದಿಂದ ಬರೋದೇ ಆಗಲಿ ಬರಬಾರ್ದು. ಮತ್ತು ಅಂಗಡಿಗಳಲ್ಲಿ ಬೆಳಿಗ್ಗೆ 10:30ಯಿಂದ ರಾತ್ರಿ 10:30ವರೆಗೆ ಮಾತ್ರ ಮಾರಾಟ ಮಾಡಬೇಕು. ಯಾರು ಸುಮ್ಮನೆ ಈ ಎಕ್ಸೈಜ್ ಇಲಾಖೆ ಅಂದರೆ ಏನೋ ಒಂಥರ ಸಣ್ಣದಾಗಿ ನೋಡುವಂಥದ್ದಲ್ಲ. ಇದು ಸರ್ಕಾರದ ಆದಾಯದ ಮೂಲದಲ್ಲಿ ಒಂದು ಪ್ರಮುಖ ಮೂಲನೂ ಒಂದು, ಅದನ್ನು ಆದಾಯದ ಮೂಲನೂ ಒಂದು. ಇದೇನು BJP ಸರ್ಕಾರ, ಕಾಂಗ್ರೆಸ್ ಸರ್ಕಾರ, JDS ಸರ್ಕಾರ ಅಂತಲ್ಲ, ಎಲ್ಲ ಸರ್ಕಾರಗಳಿಂದಲೂ ಸರ್ಕಾರ ಪ್ರಜಾಪ್ರಭುತ್ವ ಬಂತಟ್ಟಿದ್ದಲೂ ಇದು ಒಂದು ಆದಾಯದ ಮೂಲವಾಗಿ ನಡ್ಕೊಂಡಿದೆ. ಈ ಸೀನ್ದಿನ ತನಕ ಯಾವ ಖಾಸಗಿಯನ್ನು ಹೆಂಗೆ ನಡೆಸ್ತಿದ್ರು ನನಗೆ ಗೊತ್ತಿಲ್ಲ. ನನ್ನ ಹತ್ರ ಅವ್ಯಾವು ನಡೆಯಲ್ಲ. ಕಾನೂನುಬದ್ಧವಾಗಿ ಅದು ಕಾನೂನುಬದ್ಧವಾಗಿ ಇನ್ನೂ ಕೆಲವು ಕಾನೂನುಗಳಿದ್ದಾವೆ, ಅವನ್ನ ಇನ್ನೂ ತರ್ತೀವಿ.
ಇಷ್ಟು ಡಿಸ್ಟೆನ್ಸ್ ಮೇಂಟೈನ್ ಮಾಡ್ಕೊಂಡಿದೆ ಶಾಲಾ ಕಾಲೇಜುಗಳು, ದೇವಸ್ಥಾನ. ಅದನ್ನು ನಮ್ಮ ಜನನೂ ಅರ್ಥಕೋಬೇಕು. ಆ ಥರ ಎಲ್ಲ ಎಲ್ಲಿ ಕಾನೂನಾತ್ಮಕವಾಗಿ ಅವ್ರಿಗೆ ಲೈಸೆನ್ಸ್ ಕೊಟ್ಟಿರ್ತಾರೆ ಆ ಜಾಗದಲ್ಲೇ ಮಾಡಬೇಕು. ಆ ಜಾಗ ಬಿಟ್ಟು ಏನಾರ ಬೇರೆ ಮಾಡಿದ್ದು ಸಿಗಾಕೊಂಡ್ರೆ ಅವ್ರಿಗೆ ಅವ್ರ ಲೈಸೆನ್ಸನ್ನು ರದ್ದುಪಡಿಸಲಾಗುತ್ತೆ. ರದ್ದು. ಹಾಂ, ನನಗೆ ಇನ್ನೂ ಯಾರು ಮದ್ಯ ಕೊಡಿ ಅಂತ ಬಂದಿಲ್ಲ, ಅಂಗಡಿ ಕೊಡಿ ಅಂತ ಲೈಸೆನ್ಸ ಬಂದಿಲ್ಲ, ಯಾರು ನನ್ನ ತಕ್ಕ ಬಂದಿಲ್ಲ. ಯಾರಿಂದ ನೋಡಿ, MSI ಒಂದು ನಿಮಿಷ, MSIL ಅಂಗಡಿಗೂ ಅಬಕಾರಿ ಇಲಾಖೆಗೂ ಸಂಬಂಧ ಇಲ್ಲ. ಅಲ್ಲ, ಹೌದು, MSIL ಕೈಗಾರಿಕಾ ಇಂಡಸ್ಟ್ರಿಯಲ್ ಡಿಪಾರ್ಟ್ಮೆಂಟ್ ನಡೆಸ್ತಕ್ಕಂಥದ್ದು. ಅವರೇ ಮದ್ಯ ಒಂದನ್ನು ನಮ್ಮ ಹತ್ರ ತಗೋತಾರೆ. ಮದ್ಯ ತೊಗೊಳೋದಕ್ಕೆ ಈಗ KSBCL ಅಂತ ಒಂದು ಮಾಡಿದ್ದಾರೆ. ಅದಕ್ಕೆ ಕರ್ನಾಟಕ ರಾಜ್ಯದ ಹಣಕಾಸು ಇಲಾಖೆಯ ಪ್ರಧಾನ ಕಾರ್ಯದರ್ಶಿ ಅಧ್ಯಕ್ಷರು, ಅದರ ಕಾರ್ಯದರ್ಶಿ MD. ಡಿಸ್ಟಿಲರಿಗಳಲ್ಲಿ ತಯಾರಾದಂಥ ಮದ್ಯವನ್ನು ತಗೊಂಡೋಗಿ ಗೋಡನ್ಗಳಲ್ಲಿ ಅವರಿಗೆ ಸ್ಟಾಕ್ ಕೊಡ್ತಕ್ಕಂಥದ್ದು ಡಿಸ್ಟಿಲರಿ ಅವ್ರ ಕರ್ತವ್ಯ, ಅವ್ರ ಡ್ಯೂಟಿ. ಅವರು ಎಲ್ಲಿವರೆಗೆ ಇರುತ್ತೆ ಇದು ಮದ್ಯ, ಈಗ ತೊಗೊಂಡೋಗ್ತಾರೆ, ಅಲ್ಲಿ ಯಾರೋ ಒಂದಷ್ಟು ತೊಗೊಂಡೋಗಿ ಅಲ್ಲೆಲ್ಲೋ ಕುತ್ಕೊಂಡು ಕುಡಿತಾರಪ್ಪ. ಅವೆಲ್ಲ ಈ ಡಾಬಾಕ್ಕೆ ಅವರು ಆ ಡಾಬಾದನ್ನು ಕೊಡ್ಬೇಕಾ, ಇವರೇ ಊಟಕ್ಕೆ ಹೋಗ್ಬೇಕಾದ್ರೆ 3 ಕ್ವಾರ್ಟರ್ ಹಿಡ್ಕೊಂಡು ಕುತ್ಕೊಂಡು ಕುಡಿತಾರೆ.